ಅಂದರೆ ದೀರ್ಘಕಾಲಿಕ ಕಾಯಿಲೆಗಳು, ಅಂದರೆ ಕ್ರೋನಿಕ್ ಡಿಸೀಸ್ ಅಂತೇಳಿ. ಬಿ ಪಿ ಇರ್ಬೋದು, ಶುಗರ್ ಇರ್ಬೋದು, ಥೈರಾಯ್ಡ್ ಇರ್ಬೋದು, ಇನ್ನಿತರೆ ವಾಸಿ ಆಗದೇ ಇರೋವಂಥ ಕಾಯಿಲೆ, ಲೈಫ್ ಲಾಂಗ್ ಇವಕ್ಕೆ ಮೆಡಿಸಿನ್ ತೊಗೊಳ್ಬೇಕು ಅಂತ ಹೇಳೋವಂಥ ಕಾಯಿಲೆಗಳು. ಇವು ಕಾಯಿಲೆ ಹೌದೋ ಅಲ್ಲೋ ಅಂತೇಳಿ ಇವುಗಳನ್ನು ನಾವು ನೋಡ್ತಾ ಹೋದರೆ ಇವು ನಿಮಗೆ ಕಾಯಿಲೆಗಳು ಅಲ್ಲವೇ ಅಲ್ಲ. ಆದರೆ ನಾವು ಕಾಯಿಲೆ ಅಂತ ಭಾವಿಸಿ ಅವನ್ನ ಲೈಫ್ ಲಾಂಗ್ ನಮ್ಮ ಜೊತೆಲಿ ಇಟ್ಕೊಳ್ತಾ ಹೋಗ್ತಾ ಇದ್ದೀವಿ. ಯಾಕೆಂದರೆ ಇವೆಲ್ಲ ಹಾರ್ಮೋನ್ ಇಂಬ್ಯಾಲೆನ್ಸ್. ಹಾರ್ಮೋನ್ ಇಂಬ್ಯಾಲೆನ್ಸ್ ಅಂದರೆ ಏನು ಅಂದರೆ ನಮ್ಮ ರಕ್ತದಲ್ಲಿ ಹಾರ್ಮೋನ್ಗಳು ಅಂದರೆ ರಸದೂತಗಳು ರಕ್ತದಲ್ಲಿ ಏರುಪೇರನ್ನು ಮಾಡುತ್ತಾ ಇರ್ತವೆ. ಅವುಗಳನ್ನು ನಾವು ಸರಿ ಮಾಡ್ಕೋಬೇಕು ಅಂದರೆ ಸಿಟ್ಟು, ಉದ್ವೇಗ, ಆವೇಶ, ಅಸೂಯೆ, ಒತ್ತಡ ಇವುಗಳನ್ನು ದೂರ ಮಾಡ್ಕೋಬೇಕು. ಇವುಗಳನ್ನು ದೂರ ಮಾಡ್ಕೊಳ್ಳಿಕ್ಕೆ ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೀನಿ. ಆ ರೀತಿ ಮಾಡ್ಕೊಂಡ್ರೆ ನೀವು ದೂರ ಮಾಡ್ಕೋಬಹುದು. ನಂತರ ಇವು ಕಾಯಿಲೆ ಹೌದೋ ಅಲ್ಲೋ ಅಂತೇಳಿ ಇವತ್ತಿನ ವಿಷಯ. ಈಗ ನೋಡಿ, ಒಂದು ಬಿ ಪಿ ಇದೆ, ಶುಗರ್ ಇದೆ, ಥೈರಾಯ್ಡ್ ಇದೆ, ಕೊಲೆಸ್ಟ್ರಾಲ್ ಇದೆ ಅಂತ ಹೇಳ್ತಾರಲ್ಲ, ಇವುಗಳಿಗೆ ಏನು ಆಧಾರ ಇದೆ? ಈಗ ನಾವು ಖಾಲಿ ಹೊಟ್ಟೆಯಲ್ಲಿ ಶುಗರ್ 120 ಇರಬೇಕು, ಊಟ ಆದಮೇಲೆ 140 ಇರಬೇಕು ಅಂತ ಹೇಳ್ತಾರೆ. ರ್ಯಾಂಡಮ್ 160 ಇರಬೇಕು ಅಂತಾರೆ. ಇದು ಎಷ್ಟು ಸತ್ಯ? ಬಿ ಪಿ 60ರಿಂದ 120 ಇರಬೇಕು ಅಂತಾರೆ. ಇದು ಎಷ್ಟು ಸತ್ಯ? ಕೊಲೆಸ್ಟ್ರಾಲ್ ಟ್ರೈಗ್ಲಿಸರೈಡ್ 200 ಇರಬೇಕು ಅಂತಾರೆ. ಇದು ಎಷ್ಟು ಸತ್ಯ? ಥೈರಾಯ್ಡ್ TSH 5 ಇರಬೇಕು ಅಂತ ಹೇಳ್ತಾರೆ ವಯಸ್ಕರಿಗೆ. ಇದು ಎಷ್ಟು ಸತ್ಯ ಅಂತೇಳಿ? ಇವು ಎಲ್ಲರಿಗೂ ಅನ್ವಯಿಸುತ್ತಾ? ಹಾಗಿದ್ಮೇಲೆ ಇವು ಎಲ್ಲರಿಗೂ ಅನ್ವಯಿಸೋದಾದರೆ ಇಡೀ ಪ್ರಪಂಚದಲ್ಲಿರೋ ಜನಕ್ಕೆ ಎಲ್ಲರೂ ಒಂದೇ ಎತ್ತರ ಇದ್ದೀರಾ, ಒಂದೇ ತೂಕ ಇದ್ದೀರಾ, ಒಂದೇ ಥರ ಊಟ ಮಾಡ್ತೀರಾ, ಒಂದೇ ಬಣ್ಣ ಇಷ್ಟಪಡ್ತೀರಾ, ಒಂದೇ ಥರ ನಡೀತಾ ಇದ್ದೀರಾ? ಇವೆಲ್ಲವೂ ನಾವು ತುಲನೆ ಮಾಡಿ ನೋಡಿದಾಗ ಎಲ್ಲ ಡಿಫ್ರೆಂಟ್ ಇದೆ. ನಾವು ಹುಟ್ಟಿರೋ ದಿವಸನೂ ಕೂಡ ಡಿಫ್ರೆಂಟ್ ಇದೆ, ನಾವಿರೋ ಜಾಗನೂ ಕೂಡ ಬೇರೆ ಇದೆ. ಎಲ್ಲರೂ ಒಂದೇ ಪರಿಸರದಿಲ್ಲ, ಒಂದೇ ಊಟ ಮಾಡ್ತಾ ಇಲ್ಲ, ಒಂದೇ ಥರ ಕೆಲಸ ಮಾಡ್ತಾ ಇಲ್ಲ. ಹಾಗಿದ್ಮೇಲೆ ನಮಗೆ ಎಲ್ಲರಿಗೂ ಇವೆಲ್ಲ ಆಯಕ್ಕೆ ಒಂದೇ ಥರ ಇರಬೇಕು? ಇದು ನಿಮಗೆ ಅನಿಸ್ಬೋದು, ಪ್ರಶ್ನಾರ್ಥಕ ಚಿಂತನೆ ಆಗ್ತದೆ. ಹಾಗಾಗಿ ಇವುಗಳನ್ನು ನಾವು ಕಾಯಿಲೆ ಅಂತ ಭಾವಿಸೋದಾದರೆ ನಾವು ಯಾಕೆ ಒಂದೇ ಥರ ಇಲ್ಲ, ಒಂದೇ ಎತ್ತರ ಇಲ್ಲ, ಒಂದೇ ತೂಕ ಇಲ್ಲ? ಹಾಗಿದ್ಮೇಲೆ ಇವು ಕಾಯಿಲೆ ಅನ್ನೋದಾದರೆ ನಾನಿಲ್ಲಿ ಕೆಲವು ಉದಾಹರಣೆಗಳನ್ನು ಕೊಡ್ತೀನಿ. ಅವುಗಳನ್ನು ನೀವು ತುಲನೆ ಮಾಡಿ ಕಾಯಿಲೆ ಹೌದಲ್ಲ ಅಂತೇಳಿ ನೀವೇ ತೀರ್ಮಾನ ಮಾಡಿ. ಒಂದನೇದು ನೋಡಿ, ಬಿ ಪಿ ಇದೆ, ಶುಗರ್ ಇದೆ, ಥೈರಾಯ್ಡ್ ಇದೆ ಅಂತ ಹೇಳಿಬಿಟ್ಟು ನಿಮಗೆ ಡಾಕ್ಟರ್ ಏನು ಮಾಡ್ತಾರೆ, ವಾಕ್ ಮಾಡಿ ಅಂತ ಹೇಳ್ತಾರೆ. ಒಂದು ವಾಕ್ ಮಾಡ್ತಾ ಇರ್ತೀರಿ, ಪ್ರತಿ ದಿವಸ ವಾಕ್ ಮಾಡ್ತಾ ಇರ್ತೀರಿ. ಅದರಲ್ಲಿ ಒಮ್ಮೆ ನಿಮಗೆ ವಾಕ್ ಮಾಡುವಾಗ ಎದುರಿಗೆ ಏನೋ ಬಂತಪ್ಪ ಅಂದರೆ ಕಾಡು ಪ್ರಾಣಿ, ಕರಡಿನೋ, ಚಿರತೆನೋ, ತೋಳನೋ ಏನೋ ಬಂತು. ಅವಾಗ ನೀವೇನು ಮಾಡ್ತೀರಿ? ಆಗ ಹೆದರು ಬಿಟ್ಟು ಅಲ್ಲಿಂದ ಓಡೇ ಹೋಗ್ತೀರಿ. ಹೆದರಿಕೆಯಿಂದ ನಿಮ್ಗೇನಾಯಿತು? ಬಿ ಪಿ ರೈಸ್ ಆಯಿತು, ಶುಗರ್ ರೈಸ್ ಆಯಿತು, ಕೊಲೆಸ್ಟ್ರಾಲ್ ರೈಸ್ ಆಯಿತು, ಏರ್ತು. ಆಗ ನೀವು ಓಡಿದ್ರಿ. ಅಕಸ್ಮಾತ್ ನಿಮಗೆ ಬಿ ಪಿ ಏರಲಿಲ್ಲ, ಶುಗರ್ ಏರಲಿಲ್ಲ, ಕೊಲೆಸ್ಟ್ರಾಲ್ ಏರಲಿಲ್ಲ ಅಂದರೆ ನೀವು ಅಲ್ಲೇ ಜ್ಞಾನ ತಪ್ಪಿ ಬೀಳ್ತಿದ್ರಿ. ಅವಾಗ ಏನಾಗ್ತದೆ? ಪ್ರಾಣಿ ಬಂದು ನಿಮ್ಮನ್ನು ಕಚ್ಚಿ ಹೋಗ್ತದೆ. ಇದು ಎಷ್ಟು ಸರಿ? ಈಗ ನಿಮಗೆ ಬಿ ಪಿ ಶುಗರ್ ರೈಸ್ ಆಗಿದ್ದಕ್ಕೆ ನೀವು ಹೆದರ್ಕೊಂಡಿಕ್ಕೆ ಓಡಿದ್ರಿ. ಅದೇ ನೀವು ಹೆದರ್ಕೊಂಡು ಲೋ ಬಿ ಪಿ, ಲೋ ಶುಗರ್, ಲೋ ಥೈರಾಯ್ಡ್ ಆಯಿತು ಅಂದರೆ ಜ್ಞಾನ ತಪ್ಪಿ ಬೀಳ್ತಾ ಇದ್ರಿ. ಈಗ ನಿಮಗೆ ಇಲ್ಲಿ ಬಿ ಪಿ ಇರಬೇಕೋ ಬೇಡ ಅನ್ನೋದು ನಿಮಗೆ ಬಿಟ್ಟ ವಿಚಾರ. ಎರಡನೇದು, ಈಗ ನಮಗೆ ವಾಕಿಂಗ್ ಮಾಡ್ತಾ ಹೋಗ್ತಿರ್ತೀವಿ, ದಾರಿಯಲ್ಲಿ ಯಾರೋ ಒಬ್ಬ ಗೊತ್ತಿಲ್ಲದೆ ಇರೋ ವ್ಯಕ್ತಿ ಏನೋ ನಿಮಗೆ ಅಂದ, ಬೈದ. ನಿಮ್ಗೇನು ಅನಿಸುತ್ತೆ? ತಿರುಗಿ ಅವನಿಗೆ ಬೈಬೇಕು ಅನಿಸುತ್ತೆ. ಯಾಕೆ? ಸಿಟ್ಟು ಬರುತ್ತೆ ನಿಮಗೆ. ಸಿಟ್ಟು ಬಂದಾಗ ನೀವೇನು ಮಾಡ್ತೀರಿ? ಬಿ ಪಿ ಶುಗರ್ ಎಲ್ಲ ರೈಸ್ ಆಗ್ತೈತೆ, ಅವನಿಗೆ ತಿರುಗಿ ಬೈತೀರಿ. ಯಾಕಯ್ಯ ನನಗೆ ಬೈದೆ ನೀನು ಅಂತೇಳಿ ಆ ಒಂದು ಸಂದರ್ಭವನ್ನು ಎದುರಿಸ್ತೀರಿ. ಈಗ ನಿಮಗೆ ಬಿ ಪಿ ಶುಗರ್ ಏನಾದ್ರು ಲೋ ಆಯಿತು ಅಂದರೆ ಆಗ ನೀವು ಬೈದ ಬಿಡಪ್ಪ ನನಗೆ ಯಾಕೆ ಅಂತ ಹೇಳ್ಬಿಟ್ಟು ಅವರು ಹೊಡೆಸ್ಕೊಂಡು ಸುಮ್ಮನೆ ಹೋಗ್ತಾ ಇದ್ವಿ. ಇದು ಸರಿನಾ? ಈಗ ನಿಮ್ಮ ಒಂದು ಶೌರ್ಯನ, ನಿಮ್ಮ ಒಂದು ಟ್ಯಾಲೆಂಟನ್ನು ತೋರಿಸ್ಕೊಳ್ಳಿಕ್ಕೆ ಅಲ್ಲಿ ನಿಮಗೆ ಬಿ ಪಿ ಶುಗರ್ ಎಲ್ಲ ರೈಸ್ ಆಯಿತು, ಸಿಟ್ಟು ಬಂತು, ಅವನ ಜೊತೆ ಮಾತಾಡಿ ಅವನನ್ನು ಸುಮ್ಮ ಮಾಡಿದ್ರಿ. ಅದೇ ಬಿ ಪಿ ಶುಗರು ಮತ್ತು ಥೈರಾಯ್ಡ್ ಕಡಿಮೆ ಎಲ್ಲ ಕೆಳಗೆ ಇಳಿದಿದ್ರೆ ಆಗ ನಿಮಗೆ ಆ ಒಂದು ಎದುರಿಸೋ ಶಕ್ತಿ ಇರ್ತಿರಲಿಲ್ಲ. ಈ ಟೈಮಲ್ಲಿ ನಿಮಗೆ ಶುಗರು ಬಿ ಪಿ ಇರಬೇಕು ಬೇಡ ಅನ್ನೋದನ್ನು ನೀವೇ ನಿರ್ಧಾರ ಮಾಡಿ. ಮೂರನೇದು, ಅಂದ್ಕೊಂಡ ಕೆಲಸನ ಮಾಡಿ ಮುಗಿಸ್ಬೇಕು, ಅವತ್ತೇ ಮುಗಿಸ್ಬೇಕು ಅನ್ನೋದು. ಅಂದರೆ ನಾವೇನೋ ಒಂದು ಕೆಲಸ ಮಾಡಲಿಕ್ಕೆ ಹೋಗ್ತಿರ್ತೀವಿ, ಆಗ ನಮಗೆ ಬಿ ಪಿ ಶುಗರು ಎಲ್ಲ ರೈಸ್ ಆದರೂ ಮಾತ್ರ ಆ ಕೆಲಸ ಮಾಡಿ ಮುಗಿಸ್ತೀವಿ. ಇಲ್ಲ ಅಂತಂದರೆ ನಾಳೆ ಮಾಡಿರಾಯ್ತು ಬಿಡಪ್ಪ, ನಾಡು ಮಾಡಿದಿರಾಯ್ತು ಬಿಡಪ್ಪ, ಇನ್ನೊಂದು ದಿವಸ ಮಾಡಿದ್ರಾಯ್ತು ಬಿಡಪ್ಪ ಅಂತ ಹೇಳ್ಬಿಟ್ಟು ನಮ್ಮ ಒಂದು ಈ ಒಂದು ಕಾಯಿಲೆಗಳನ್ನು ತಳ್ಳಿಬಿಟ್ಟು ಶುಗರು ಬಿ ಪಿ ಲೋ ಮಾಡಿಕೊಂಡು ನಾವು ಆ ಕೆಲಸಗಳನ್ನು ಮುಗಿಸೋದಿಲ್ಲ, ಇನ್ನೊಂದು ದಿವಸ ಮಾಡಿರಾಯ್ತು ಅಂತೇಳಿ ಸೋಮಾರಿ ಆಗ್ತೀವಿ. ನಮಗೆ ನಿಶ್ಯಕ್ತಿ ಆಗ್ತದೆ, ಸುಸ್ತಾಗ್ತದೆ, ಆಯಾಸ ಆಗ್ತದೆ. ಹಾಗಾಗಿ ನಾವು ನಮ್ಮ ಕೆಲಸ ಮಾಡ್ಕೊಳ್ಳಿಕ್ಕೆ ಅವಕಾಶ ಆಗೋದಿಲ್ಲ. ಇದು ಬಿ ಪಿ ಶುಗರ್ ಲೋ ಆದರೂ ಮಾತ್ರ ಹಿಂಗಾಗ್ತದೆ. ಹೆಚ್ಚಿದ್ರೆ ನೀವು ಖುಷಿಯಿಂದ ಮಾಡ್ತೀರಿ. ಆಮೇಲೆ ಒಂದು ಪ್ಲೇ ಗ್ರೌಂಡ್ ಇರುತ್ತೆ,
ಅದರಲ್ಲಿ ಆಟದ ಮೈದಾನ, ರನ್ನಿಂಗ್ ರೇಸ್ ಕಾಂಪಿಟೇಷನ್ ಇರ್ತಾರೆ. ಅದರಲ್ಲಿ ಫಾಸ್ಟ್ ಓಡಿ ಫಸ್ಟ್ ಪ್ರೈಸ್ ತಗೊಳ್ಳೋರು, ಹೈಯೆಸ್ಟ್ ಬಿ ಪಿ ಹೈಯೆಸ್ಟ್ ಶುಗರ್ ಇರೋರು. ಕಾರಣ ಅವನು ಶುಗರು ಬಿ ಪಿ ರೈಸ್ ಮಾಡ್ಕೊಂಡ, ಓಡಲೇಬೇಕು, ನಾನು ಪ್ರೈಸ್ ತಗೊಳ್ಳೇಬೇಕು ಅಂತ ಛಲ ಬಂತು. ಹಾಗಾಗಿ ಹುಮ್ಮಸ್ಸಿನಿಂದ ಓಡಿ ಫಸ್ಟ್ ಪ್ರೈಸ್ ತಗೊಂಡ. ಹಾಗಾಗಿ ನಿಮಗೆ ಬಿ ಪಿ ಶುಗರು ಇದ್ರೇ ನೀವು ಏನಾದ್ರು ಕೆಲಸ ಮಾಡಲಿಕ್ಕೆ ಸಾಧ್ಯ. ನಿಮಗೆ ಅವು ಇರಲೇಬೇಕು. ಅವು ಲೋ ಆದರೆ, ಕಡಿಮೆ ಆದರೆ ಅತಿ ಬೇಗ ನೀವು ಹಾಳಾಗ್ತೀರಿ, ಸಾಯ್ತೀರಿ. ಯಾಕೆಂದರೆ ಲೋ ಬಿ ಪಿ, ಲೋ ಶುಗರ್, ಲೋ ಥೈರಾಯ್ಡ್, ಲೋ ಕೊಲೆಸ್ಟ್ರಾಲ್ ಆದರನ್ನ ನೀವು ನೋಡಿದ್ದೀರಿ, ಬೇಗ ಸಾಯ್ತಾರೆ. ಆದರೆ ಹೈ ಬಿ ಪಿ, ಹೈ ಶುಗರ್, ಹೈ ಥೈರಾಯ್ಡ್, ಹೈ ಕೊಲೆಸ್ಟ್ರಾಲ್ ಇರೋರು ಸತ್ತಿಲ್ಲ, ಆದರೆ ಹೆಂಗೋ ಜೀವನ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಇದನ್ನು ನಾವು ಒಟ್ಟಾರೆ ನೋಡೋದಾದರೆ ನಮಗೆ ಇವು ಕಾಯಿಲೆಗಳೇ ಅಲ್ಲ, ಹಾರ್ಮೋನ್ ಇಂಬ್ಯಾಲೆನ್ಸ್. ನಾವು ಖುಷಿಯಾಗಿ ನಕ್ಕಂತ, ಪ್ರಕೃತಿನ ಪ್ರೀತಿಸ್ತಾ ಮತ್ತು ಆರಾಧಿಸ್ತಾ, ನಾವು ಎಲ್ಲರನ್ನು ನಮ್ಮಂತೆ ಕಾಣ್ತಾ, ಎಲ್ಲರಲ್ಲೂ ನಾನಿದ್ದೀನಿ ಅಂತ ತಿಳ್ಕೊಂಡು ಆ ಭಾವನೆಯಲ್ಲಿ ನಾವಿದ್ದರೆ ಈ ಕಾಯಿಲೆಗಳು ಯಾವೂ ಇರೋದಿಲ್ಲ. ನಾವು ಸಂತೋಷದಿಂದ, ಖುಷಿಯಿಂದ, ನಗ್ನಗ್ತಾ ಎಲ್ಲ ಕಾಯಿಲೆನೂ ನಮ್ಮ ಶರೀರದಿಂದ ದೂರ ತಳ್ಳಿ ನಾವು ಆರೋಗ್ಯವಾಗಿ ಇರಲಿಕ್ಕೆ ನಮ್ಮ ಮನಸ್ಸೇ ಕಾರಣ. ಹಾಗಾಗಿ ಮನಸ್ಸನ್ನು ಖುಷಿಯಾಗಿ ಇಟ್ಕೊಂಡು ನಗ್ನಗ್ತಾ ಇರಿ. ಎಂಥ ಸಂದರ್ಭದಲ್ಲೂ ಕೂಡ ನೀವು ನಿಮ್ಮ ಒಂದು ಸಂತೋಷವನ್ನು ಹಾಳು ಮಾಡ್ಕೋಬೇಡಿ. ದುಃಖ ಬೇಡ, ಎಲ್ಲರಿಗೂ ಇರುತ್ತೆ. ಅದನ್ನು ನಾವು ಸರಿ ಮಾಡ್ಕೋಬೇಕು. ಖುಷಿಯಿಂದ ಇದ್ದಾಗ ನಮ್ಮ ಕಾಯಿಲೆಗಳು ನಮ್ಮ ಹತ್ರ ಸುಳಿಯೋದಿಲ್ಲ. ಇಷ್ಟೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಿಮಗೇನಾದ್ರು ನಮಗೆ ಇನ್ನೂ ಹೆಚ್ಚಿನ ಒಂದು ಮಾಹಿತಿನ ಕೇಳಬೇಕು ಅಂದರೆ ನಮ್ಮ ಒಂದು ಯೂಟ್ಯೂಬಲ್ಲಿ ಬರುವಂಥ ಅಡ್ರೆಸ್ಸು ಮತ್ತು ಫೋನ್ ನಂಬರನ್ನು ತಗೊಂಡು ನೀವು ಆದರೂ ನಮ್ಮನ್ನು ಸಂಪರ್ಕಿಸ್ಕೋಬಹುದು. ಹೀಗಾಗಿ ಇಷ್ಟನ್ನು ಹೇಳ್ತಾ ನಾನು ನನ್ನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ.